ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಇಂದು 20ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ BK ಜಲಜಾ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀಮತಿ ಶಾಂತಾ ಗೋಪಾಲ್. ರಘುವರನ ತುರಗ ಮೇಧಾಧ್ವರದ ಕುದುರೆಯನು ಅಲಘು ಪರಕ್ರಮಿಲವಂ ತರಳತನದಿಂದ ಕಟ್ಟಲು ಅಘಟಿತಮೆನಿಸಿತು. ಶತ್ರುಘ್ನ ಲಕ್ಷ್ಮಣರ ತಳತಂತ್ರಕ್ಕೆ ಬಿಡಿಸಿಕೊಳ್ಳಲು ಹಿಮಕರ ಕುಲೇಂದ್ರಕ್ಕೆ ವಾಲ್ಮೀಕಿ ಮುನಿಪನು ಆಶ್ರಮದೊಳ್ ಸಮಸ್ತ ಕಲೆಗಳನರಿದು ಕಾಕಪಕ್ಷಮನಾಂತು ಜಾನಕಿಯ ಶುಶ್ರೂಷೆಯಳ್ ಸಂದು ಋಷಿಯ ಚಿತ್ತಕ್ಕೆ ಬಂದು ಯಮಳರಿರೆ ಕಂಡು ಸಂಪ್ರೀತಿಯಂ ತಾಪಸೋತ್ತಮನಿತ್ತನು ಇಷು ಚಾಪ ಚರ್ಮ ಖಡ್ಗಂಗಳಂ ರಮಣೀಯ ಕವಚ ಕುಂಡಲ ಕಿರೀಟಂಗಳಂ ತನ್ನಯ ತಪೋಬಲದೊಳು ಸೀತಾಮಾತೆಯ ಮಕ್ಕಳಾದಂತಹ ಲವಕುಶರಿಬ್ಬರು ವಾಲ್ಮೀಕಿ ಮುನಿಗಳ ಆಶ್ರಮದಲ್ಲಿ ಇದ್ದಾರೆ. ಅವರಿಗೆ ಉಪನಯನ ಕರ್ಮ, ಸಂಸ್ಕಾರ ಕರ್ಮ ನಡೆದಿದೆ. ಆ ಬಳಿಕ ಅವರು ಸಮಸ್ತ ಕಲೆಗಳನ್ನೂ ಕೂಡ ಅರಿತಿದ್ದಾರೆ, ಎಲ್ಲ ಶಾಸ್ತ್ರಗಳನ್ನು ಓದಿಕೊಂಡಿದ್ದಾರೆ. ನಂತರ ಅವರು ಬಾಲ್ಯದಿಂದ ತಾರುಣ್ಯದ ಕಡೆಗೆ ಹೆಜ್ಜೆ ಇಡುತ್ತಿದ್ದಾರೆ. ಅವರ ಕೆನ್ನೆಯ ಪಕ್ಕದಲ್ಲಿ ಕಾಕಪಕ್ಷ ಅಂದರೆ ಜೋಲು ಕೂದಲು, ಜೊಂಪೆ ಕೂದಲು, ಈಗ ಇಂಗ್ಲೀಷ್ನಲ್ಲಿ ಹೇಳಬೇಕು ಅಂತಂದರೆ ಸೈಡ್ ಲಾಕ್ ಅಂತ ಏನು ಹೇಳ್ತೀವೋ ಆ ರೀತಿಯಾದಂತಹ ಕೂದಲಿನ ಒಂದು ಸೌಂದರ್ಯ ಕೂಡ ಅವರಿಗೆ ಬರ್ತಾ ಇದೆ. ಹೀಗಿರುವಂತಹ ಮಕ್ಕಳು ತಾಯಿಯಾದಂತಹ ಜಾನಕಿಯ ಶುಶ್ರೂಷೆಯಲ್ಲಿ ಇದ್ದಾರೆ. ಅವರ ಬೆಳವಣಿಗೆ ದೈಹಿಕ, ಮಾನಸಿಕ ಹಾಗೂ ಬೌದ್ಧಿಕವಾದಂತಹ ಬೆಳವಣಿಗೆ ವಾಲ್ಮೀಕಿ ಮುನಿಗಳ ಮೆಚ್ಚುಗೆಯನ್ನು ಪಡೆದಿದೆ. ಹಾಗೆ ಮೆಚ್ಚುಗೆಯನ್ನು ಪಡೆದ ಬಳಿಕ ವಾಲ್ಮೀಕಿ ಮುನಿಗಳಿಗೆ ತೋರಿದೆ, ಈ ಮಕ್ಕಳಿಗೆ ನಾನು ಯುದ್ಧಕ್ಕೆ ಬೇಕಾದಂತಹ ಎಲ್ಲ ಪರಿಕರಗಳನ್ನೂ ಕೂಡ ಒದಗಿಸಬೇಕು ಎಂದು. ಹಾಗಾಗಿ ಅವರು ತಮ್ಮಯ ತಪಸ್ಸಿನ ಬಲದಿಂದಾಗಿ ಬಾಣ, ಬಿಲ್ಲು, ಗುರಾಣಿ, ಖಡ್ಗಗಳು ಮತ್ತು ಕವಚ ಕುಂಡಲಗಳು, ಕಿರೀಟಗಳು ಎಲ್ಲವನ್ನು ತಪೋಬಲ ಮಾತ್ರದಿಂದಲೇ ಪಡೆದುಕೊಂಡು ಆ ಮಕ್ಕಳಿಗೆ ಒದಗಿಸಿದ್ದಾರೆ. ಮಕ್ಕಳು ಯುದ್ಧಕ್ಕೆ ಬೇಕಾದಂತಹ ಎಲ್ಲ ಆಯುಧಗಳನ್ನು, ಪರಿಕರಗಳನ್ನು ಹೊಂದಿಸಿಕೊಂಡು ಕ್ಷತ್ರ ಬಾಲಕರಾಗಿ ಬೆಳೀತಾ ಇದ್ದಾರೆ. ಅವರು ಆ ಕಡೆ ಬೆಳೀತಿರ್ಬೇಕಾದ್ರೆ ಈ ಕಡೆ ಅಯೋಧ್ಯಾಪುರದಲ್ಲಿ ಏನು ನಡೀತಾ ಇದೆ ಗಮನಿಸೋಣ. ಅವರ್ಗಳಂತಿರಲು ಅಯೋಧ್ಯಾಪುರದೊಳು ಇತ್ತರಾಘವನು ಅಖಿಲ ಧರಣಿಯಂ ಪಾಲಿಸುತ್ತ ಸೌಖ್ಯಾನುಭವದೊಳೊಂದಿಸದೆ ರಾವಣವಧೆಯೊಳು ಅಂದು ಬಂದ ಬ್ರಹ್ಮಹತಿ ತನ್ನನು ಅವಗಡಿಸಲು ಅದಕ್ಕೆ ನಿಷ್ಕೃತಿಯಾವುದು ಎಂದು ಸಾರುವ ನಿಗಮದರ್ಥಮಂ ತಿಳಿದು ಹಯಮೇಧಮಂ ತವೆನೆಗಳ್ಚುವನಾಗಿ ನಿಶ್ಚಯಿಸಿ ಕರೆಸಿದಂ ವರವಸಿಷ್ಠಾದಿಗಳನ್ನು ವಾಮದೇವ ಅತ್ರಿಗಾಲವ ಗುರುವಸಿಷ್ಠ
ವಿಶ್ವಾಮಿತ್ರರಂ ಕರೆಸಿ ಹಯಮೇಧ ಲಕ್ಷಣವನು ಆ ಮುನಿಗಳಂ ಕೇಳ್ದನು. ಅನುಜ್ಞೆಗೊಳ್ಳಲು ಅವರಿದಕ್ಕೆ ನಿಜ ಪತ್ನಿ ವೇಳುವುದೆನಲು. ಹೇಮ ನಿರ್ಮಿತವಾದ ಜಾನಕಿಯ ನಿರಿಸಿಕೊಂಡು ಈ ಮಹಾಯಜ್ಞಮಂ ನಡೆಸುವೆಂ ತಾನು ಎಂದು ರಾಮಚಂದ್ರಂ ನಿಖಿಲ ಋಷಿಗಳ ನೊಡಂಬಡಿಸಿ ಶಾಲೆಯಂ ಮಾಡಿಸಿದನು. ಅಯೋಧ್ಯ ನಗರದಲ್ಲಿ ಶ್ರೀರಾಮಚಂದ್ರ ಭೂಮಿಯನ್ನು ಸಕಲ ವೈಭವಗಳಿಂದ ಸಂತೋಷದಿಂದ ಪಾಲಿಸ್ತಾ ರಾಜ್ಯಭಾರ ಮಾಡ್ತಾ ಇದ್ದಾನೆ. ಆದರೆ ಅವನ ಮನಸ್ಸಿನಲ್ಲಿ ಒಂದು ಆತಂಕ ಬಂದು ಕೂತಿದೆ. ಅಂದು ರಾವಣನ ವಧೆ ಮಾಡಿದಾಗ ರಾವಣನ ವಧೆಯಿಂದಾದಂತಹ ಬ್ರಹ್ಮ ಹತ್ಯೆ ತನ್ನನ್ನು ಕಾಡ್ತಾ ಇದೆ, ಕಂಗೆಡಿಸ್ತಾ ಇದೆ. ಇದಕ್ಕೆ ಶಾಸ್ತ್ರದಲ್ಲಿ ಯಾವ ನಿಷ್ಕೃತಿ ಪರಿಹಾರ ಇದೆ ಅಂತ ಕೇಳೋದಕ್ಕಾಗಿ ಎಲ್ಲರನ್ನೂ ಬರಹೇಳ್ತಾನೆ. ನಿಶ್ಚಯ ಮಾಡ್ತಾರೆ ಎಲ್ಲರೂ. ಇದಕ್ಕೆ ಹಯಮೇಧ, ಅಶ್ವಮೇಧವೇ ಇದಕ್ಕೆ ಸರಿಯಾದಂತಹ ಪರಿಹಾರ ಅಂತ ಹೇಳಿದಾಗ ಅದನ್ನು ಮಾಡೇ ಮಾಡ್ತೀನಿ ಅನ್ನುವಂತಹ ನಿಶ್ಚಯವನ್ನು ಕೈಗೊಂಡು ಶ್ರೀರಾಮಚಂದ್ರ ವಸಿಷ್ಠ, ವಾಮದೇವ, ಅತ್ರಿ, ಗಾಲವ ಮೊದಲಾದಂತಹ ವಿಶ್ವಾಮಿತ್ರರನ್ನೂ ಒಳಗೊಂಡು ಸಮಸ್ತ ಋಷಿವರ್ಯರನ್ನೆಲ್ಲ ಕರೆಸ್ತಾನೆ. ಅವರೆಲ್ಲರೂ ಕೂಡ ಆಲೋಚನೆ ಮಾಡಿ ಒಂದು ಯಜ್ಞವನ್ನು ಮಾಡಬೇಕು ಅಂತ ಹೇಳಿದ್ರೆ ಏಕಾಂಗಿಯಾಗಿ ಮಾಡಲಿಕ್ಕೆ ಬರೋದಿಲ್ಲ, ಅದು ಶಾಸ್ತ್ರ ಸಮ್ಮತ ಅಲ್ಲ, ನಿನಗೆ ಧರ್ಮಪತ್ನಿ ಪಕ್ಕದಲ್ಲಿ ಇರಬೇಕು ಅಂತ ಹೇಳಿದಾಗ ರಾಮ ಪರವಾಗಿಲ್ಲ, ನಾನು ಚಿನ್ನದಲ್ಲಿ ಮಾಡಿದಂತಹ ಕನಕ ಸೀತೆಯನ್ನು ಮಾಡಿಕೊಂಡು ಪಕ್ಕದಲ್ಲಿ ಕುಳ್ಳಿರಿಸಿಕೊಂಡು ಈ ಮಹಾಯಜ್ಞವನ್ನು ಮಾಡ್ತೀನಿ ಅಂತ ಯೋಚನೆ ಮಾಡಿ ಆ ನಂತರ ಅವನು ಋಷಿಗಳ ಒಡಂಬಡಿಕೆಯೊಡನೆ ಒಂದು ದೊಡ್ಡದಾದಂತಹ ಯಜ್ಞ ಶಾಲೆಯನ್ನು ನಿರ್ಮಾಣ ಮಾಡಿದ್ದಾನೆ. ಮತ್ತೆ ವೇದೋಕ್ತ ಪ್ರಕಾರದಿಂದಾಗಿ ಅವನು ಯಜ್ಞ ದೀಕ್ಷಿತನಾಗ್ತಾ ಇದ್ದಾನೆ ನೋಡಿ. ಬಳಿಕ ವೇದೋಕ್ತ ಪ್ರಕಾರದಿಂ ದೀಕ್ಷೆಯಂ ತಳೆದು ರಘುನಾಥ ತುರಂಗಮಂ ಪೂಜೆಗೈದು ಇಳೆಯೊಳ್ ಚರಿಸಲ್ ಅದರ ಪಣೆಗೆ ತನ್ನಗಳಿಕೆಯಂ ಬರದ ಪತ್ರಿಕೆಯನ್ನು ಅಳವಡಿಸಿ ಕೂಡೆ ಮೂರಕ್ಷೋಗಿಣಿ ಮೂಲ ಬಲಸಹಿತ ವೀರಶತ್ರುಘ್ನನಂ ಕಾವಲ್ಗೆ ಕಳುಗಿ ಬಿಡಲ್ ಆಹಯಂ ತಿರುಗುತ್ತಿರ್ದುದು ಧರೆಯ ಮೇಲೆ ಅಖಿಲ ದೆಸೆಯೊಳು. ವೇದದಲ್ಲಿ ಹೇಳಿರುವ ಪ್ರಕಾರ ರಾಮ ಯಜ್ಞ ದೀಕ್ಷೆಯನ್ನು ಕೈಗೊಳ್ತಾನೆ. ಮೊದಲ ಹಂತವಾಗಿ ಒಂದು ಒಳ್ಳೆಯ ಕುದುರೆಯನ್ನು ಆಯ್ಕೆ ಮಾಡಬೇಕು. ಹಾಗೆ ಆಯ್ಕೆ ಮಾಡಿದಂತಹ ಕುದುರೆಯನ್ನು ಶಾಸ್ತ್ರೋಕ್ತವಾಗಿ ಪೂಜೆ ಮಾಡಿ ಆ ಬಳಿಕ ಅದರ ಹಣೆಯಲ್ಲಿ ಒಂದು ಪಟ್ಟೆಯನ್ನು ಕಟ್ಟಬೇಕು. ಅದರ ಮೇಲೆ ತನ್ನ ಶ್ರೇಷ್ಠತೆಯನ್ನು, ತನ್ನ ಅಗ್ಗಳಿಕೆಯನ್ನು ಬರೆದು ಅದನ್ನು ಆ ಹಣೆಯ ಮೇಲೆ ಕಟ್ಟಿ ಅದರ ಜೊತೆಗೆ 3 ಅಕ್ಷೋಹಿಣಿ ಸೈನ್ಯದ ಬಲವನ್ನು ಬಿಟ್ಟು ಶತ್ರುಘ್ನನನ್ನು ಅದಕ್ಕೆ ಕಾವಲನ್ನಾಗಿ ಮಾಡಿ ಕಳಿಸ್ತಾ ಇದ್ದಾನೆ. ಹಾಗೆ ಕಳಿಸಿದಂತಹ ಆ ಕುದುರೆ ತಾನಾಗಿ ತನಗೆ ಇಷ್ಟ ಬಂದ ದಿಕ್ಕಿಗೆ ಎಲ್ಲ ಕಡೆ ಸ್ವತಂತ್ರವಾಗಿ ಸಂಚಾರ ಮಾಡ್ತಾ ಇದೆ. ಹಾಗೆ ಸಂಚಾರ ಮಾಡ್ತಿರುವಂತಹ ಕುದುರೆಯನ್ನು ಯಾವ ರಾಜರೂ ಕೂಡ ತಡೆಯೋಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ಅದು ಶ್ರೀರಾಮಚಂದ್ರನ ಕುದುರೆ ಆಗಿರುತ್ತೆ. ಅದನ್ನು ಕವಿ ಹೇಳ್ತಾ ಇದ್ದಾನೆ ನೋಡಿ. ಬಲ್ಗೈಯ ನೃಪರಂಜಿ ತಡೆಯದೆ ರಘುದ್ವಹದ ಸೊಲ್ಗೇಳಿ ನಮಿಸಲ್ ಇಳೆಯೊಳ್ ಚರಿಸುತ್ತ ಅಧ್ವರದ ನಲ್ಗುದುರೆ ಬಂದು ವಾಲ್ಮೀಕಿಯ ನಿಜಾಶ್ರಮದ ವಿನಿಯೋಗದುಪವನದೊಳು ಪುಲ್ಗಳ ಪಸುರ್ಗೆಳಸಿ ಪೊಕ್ಕೊಡೆ ಆ ತೋಟಗಾವಲ್ಗೆ ತನ್ನೊಡನಾಡಿಗಳ ಕೂಡಿ ಲೀಲೆಮಿಗೆ ಬಿಲ್ಗೊಂಡು ನಡೆತ
ತಂದವಂ ಕಂಡನು ಅರ್ಚಿತ ಸುವಾಜಿಯಂ ವೀರಲವನು ರಾಮಚಂದ್ರನ ಅಶ್ವಮೇಧದ ಆ ಕುದುರೆಯನ್ನ ಭೂಮಿ ಪಾಲಕರಾದಂತಹ ಯಾವ ರಾಜರು ಕೂಡ ತಡೆಯೋದಿಲ್ಲ. ಯಾಕೆ ಅಂತಂದರೆ ರಾಮನ ಪರಾಕ್ರಮದ ಪರಿಚಯ ಅವರಿಗೆಲ್ಲ ಆಗಿರುತ್ತೆ. ಹಾಗೆ ಯಾರಿಂದಲೂ ತಡೆಯಲ್ಪಡದೆ ಆ ಕುದುರೆ ಸಂಚರಿಸುತ್ತಾ ವಾಲ್ಮೀಕಿಯ ಆಶ್ರಮದ ವಿನಿಯೋಗದ ತೋಟಕ್ಕೆ ಬರುತ್ತೆ. ಹಾಗೆ ಹೊಕ್ಕೋದು ಹುಲ್ಲನ್ನು ತಿಂತಾ ಇರಬೇಕಾದ್ರೆ ಲವ ಅಲ್ಲಿ ತನ್ನ ಒಡನಾಡಿಗಳಾದಂತಹ ಒಟುಗಳ ಕೂಡೆಯಲ್ಲಿ ಆಟ ಆಡ್ತಾ ಇರ್ತಾನೆ. ಕುದುರೆ ಬರ್ತಿದ್ದಾಗೆ ಹುಲ್ಲನ್ನೆಲ್ಲ ತಿಂದು ತೋಟವನ್ನೆಲ್ಲ ಹಾಳು ಮಾಡುತ್ತಲ್ಲ ಅಂತ ಹೇಳಿ ಓಡಿ ಬರ್ತಾನೆ ಅವನು. ಹಾಗೆ ಓಡಿ ಬಂದು ಕಂಡಾಗ ಅದು ಅಂತಿಂತ ಕುದುರೆ ಅಲ್ಲ, ಪೂಜೆ ಮಾಡಲ್ಪಟ್ಟಿದೆ. ಅದಕ್ಕೆ ಅದರ ಹಣೆ ಮೇಲೆ ಬೇರೆ ಒಂದು ಪಟ್ಟೆ ಇದೆ. ಇಂತಹ ಒಂದು ವಿಶೇಷವಾದಂಥ ಕುದುರೆಯನ್ನ ವೀರಲವ ನೋಡ್ತಾನೆ. ನೋಡಿ ಅವನು ಯೋಚನೆ ಮಾಡ್ತಾನೆ, ಇದು ಎಲ್ಲಿಯ ತುರಂಗ? ಎತ್ತಣ ತುರಂಗಮಿದು ಪೊಕ್ಕು ಪೂದೋಟಮಂ ತೊತ್ತಳಿದುಳಿದುದು ವಾಲ್ಮೀಕಿ ಮುನಿನಾಥ ನೇಪೊತ್ತು ಆರೈವುದೆಂದೆನಗೆ ನೇಮಿಸಿ ಪೋದನು ಅಬ್ಧಿಪಂ ಕರೆಸಲಾಗಿ ಮತ್ತೆ ವರುಣನ ಲೋಕದಿಂಬಂದು ಮುಳಿದಪನೇ ಎನ್ನುತ್ತ ಹಯದೆಡೆಗೆ ನಡೆತಂದು ನೋಡಲ್ಕೆ ಅದರ ನೆತ್ತಿಯೊಳ್ ಮೆರೆವ ಪಟ್ಟದ ಲಿಖಿತಮಂ ಕಂಡು ಲವನೋದಿಕೊಳ್ಳುತ್ತಿದ್ದನು. ಇದು ಎಲ್ಲಿದು ಈ ಕುದುರೆ? ಈ ಹೂತೋಟವನ್ನ ಹೊಕ್ಕು ಹೀಗೆ ತೊತ್ತಳ ತುಳಿದು ಹಾಳು ಮಾಡ್ತಾ ಇದೆಯಲ್ಲ. ಮತ್ತೆ ವಾಲ್ಮೀಕಿ ಮುನಿಗಳು ನನ್ನನ್ನು ಈ ಒಂದು ತೋಟವನ್ನು ನೋಡ್ಕೋ ಅಂತ ಹೇಳ್ಬಿಟ್ಟು ನೇಮಿಸ್ಬಿಟ್ಟು ಅವರು ವರ್ಣಲೋಕದಲ್ಲಿ ನಡೆಯಬೇಕಾಗಿರೋ ಅಂತಹ ಯಾವುದೋ ಒಂದು ಯಜ್ಞಕ್ಕಾಗಿ ವರ್ಣಲೋಕಕ್ಕೆ ಹೋಗಿದ್ದಾರೆ. ಅಲ್ಲಿಂದ ಬಂದ ಮೇಲೆ ನಾನು ನನ್ನ ಕೆಲಸವನ್ನು ಸರಿಯಾಗಿ ಮಾಡಿಲ್ವಲ್ಲ ಅಂತ ಹೇಳಿ ಕೋಪಿಸ್ಕೊಳ್ತಾರಲ್ಲ, ಇದನ್ನು ಮೊದಲು ಓಡಿಸೋಣ ಅಂತ ಹೇಳಿ ಬಾಲಕ ಲವ ಆ ಕುದುರೆ ಹತ್ತಿರಕ್ಕೆ ಬಂದು ನೋಡ್ತಿದ್ದಾಗ ಅದರ ಒಂದು ಹಣೆಯ ಮೇಲೆ ರಾರಾಜಿಸ್ತಾ ಇದೆಯಂತೆ ಪಟ್ಟದ ಲಿಖಿತ. ಅದು ಏನು ಅಂತ ಹೇಳಿ ಲವ ಓದ್ಕೊಳ್ತಾ ಇದ್ದಾನಂತೆ. ಅದರ ಒಂದು ಸಾರ ಏನು, ಆ ಪಟ್ಟದ ಲಿಖಿತ ಏನು ಕೇಳೋಣ. ಉರ್ವಿಯೊಳ್ ಕೌಸಲ್ಯ ಪಡೆದ ಕುವರಂ ರಾಮನೋರ್ವನೇ ವೀರನು ಆತನ ಯಜ್ಞ ತುರಗಮಿದು ನಿರ್ವಹಿಸಲಾರ್ಪರಾರಾದೊಡಂ ತಡೆಯಲಿ ಎಂದಿದ್ದಲೇಖನವನೋದಿ ಗರ್ವಮಂ ಬಿಡುಸುವುದಿರ್ದೊಡೆ ತನ್ನ ಮಾತೆಯಂ ಸರ್ವಜನಮಂ ಬಂಜೆಯನ್ನದಿರ್ದಪುದೇ ತನ ಗುರುವ ತೋಳ್ಗಳಿವೇತಕೆಂದು ಸಲೆವಾಸಿಯಂ ತೊಟ್ಟು ಲವನುರಿದೆದ್ದನು. ಈ ಭೂಮಿಯಲ್ಲಿ ಕೌಸಲ್ಯೆ ಪಡೆದಂತಹ ಕುಮಾರ ಮಗ ರಾಮ ಒಬ್ಬನೇ ವೀರ. ಆತನ ಯಜ್ಞ ಕುದುರೆ ಇದು. ಇದನ್ನ ಯಾರಾದರೂ ತಡೆದು ನಿರ್ವಹಿಸಲು ಸಾಧ್ಯವಾದರೆ ತಡೆಯಲಿ, ಇಲ್ಲ ಅಂದರೆ ನಮಗೆ ಕಪ್ಪ ಕಾಣಿಕೆಯನ್ನು ಕೊಟ್ಟು ನಮ್ಮ ಆಧಿಪತ್ಯವನ್ನು ಒಪ್ಪಿಕೊಳ್ಳಿ ಅನ್ನುವಂತಹ ಸಾರಾಂಶ ಇದ್ದಂತಹ ಲೇಖನವನ್ನು ಓದಿ ಉರಿದೇಳ್ತಾನೆಲ್ಲವ. ಕೋಪ ಬರುತ್ತೆ ಅವನಿಗೆ. ಹೀಗೆ ಬರೆಸಿದಾತನ ಗರ್ವವನ್ನ ಬಿಡಿಸ್ತೇ ಹೋದ್ರೆ ನನ್ನ ತಾಯಿಯನ್ನ ಸರ್ವ ಜನರು ಲೋಕದಲ್ಲಿ ಎಲ್ಲರೂ ಕೂಡ ಬಂಜೆ ಅಂತ ಹೇಳಿ ಜರಿಯಲ್ವೇ? ನಾವಿದ್ದು ಏನು ಪ್ರಯೋಜನ ಈ ಗರ್ವವನ್ನು ಬಿಡಿಸಿ ಅದಕ್ಕೆ ಸರಿಯಾದಂತಹ ಉತ್ತರವನ್ನು ಕೊಡದಿದ್ರೆ? ಹಾಗಾಗಿ ಅವಳಿಗೆ ಆ ಒಂದು ಪಟ್ಟ ಬರಬಾರದು, ಮತ್ತೆ ನನಗೆ ಕೊಟ್ಟಿರುವಂತಹ ಈ ತೋಳ್ಗಳಾದರೂ ಯಾತಕ್ಕೆ ಅನ್ನುವಂತಹ ಒಂದು ಭಾವನೆಯನ್ನ ಮನಸ್ಸಿನಲ್ಲಿ ಮೂಡಿಸಿಕೊಂಡು ಲವ ಆ ಗರ್ವವನ್ನು ಬಿಡಿಸಿಯೇ ತೀರುವೆ ಅನ್ನುವಂತಹ ಪ್ರತಿಜ್ಞೆಯನ್ನ ಮಾಡಿ ಅವನು ಉರಿದೆದ್ದನಂತೆ. ಉರಿದೆದ್ದ ಬಳಿಕ ಅವನು ಮಾಡಿದ್ದಾದರೂ ಏನು? ತೆಗೆದುತ್ತರಿಯಮಂ ಮುರಿದು ಕುದುರೆಯ ಗಳಕ್ಕೆ ಬಿಗಿದು ಕದಳಿ ದ್ರುಮಕ್ಕೆ ಕಟ್ಟಲ್ಕೆ ಮುನಿಸುತರ್ಮಿಗೆ ನಡುಗೆ ಬೇಡ ಬೇಡ ಅರಸುಗಳ ವಾಜಿಯಂ ಬಿಡು ಬಡಿವರೆಂ
ನಗುತೆ ಪಾರ್ವರ ಮಕ್ಕಳಂದಿದೊಡೆ ಜಾನಕಿಯ ಮಗನಿದಕ್ಕೆ ಬೆದರುವನೇ ಹೋಗಿ ನೀವೆಂದು ಲವನಗಡುತನದಿಂದೆ ಬಿಲ್ದಿರುವನೇರಿಸಿ ತೀಡಿ ಜೇಗೈದು ನಿಂತಿರ್ದನು. ಆ ಕ್ಷಣಕ್ಕೆ ಲವನಿಗೆ ಬಂದ ಆವೇಶ ಎಂಥದ್ದು ಅಂದರೆ, ತಾನು ಹೊದ್ದಿದ್ದಂತಹ ಉತ್ತರೀಯ ಆ ಮೇಲ್ವಸ್ತ್ರವನ್ನೇ ತೆಗೆದು ಅದನ್ನು ಹೊಸೆದು ಹುರಿಯಾಗಿ ಮಾಡಿ ಪಕ್ಕದಲ್ಲೇ ಇದ್ದಂತಹ ಒಂದು ಬಾಳೆಯ ಗಿಡಕ್ಕೆ ಕಟ್ತಾನಂತೆ. ನೋಡಿ, ಬಾಳೆ ಮರ ಅದೆಷ್ಟು ಮಹಾ ಗಟ್ಟಿಯಾಗಿರುತ್ತೆ. ಕುದುರೆ ಒಮ್ಮೆ ಅದನ್ನು ಜೋರಾಗಿ ಬಲವಾಗಿ ಎಳೆದ್ರೆ ಬಾಳೆ ಮರ ಮುರಿದೋಗುತ್ತೆ. ಮತ್ತು ಉತ್ತರೀಯವಾದರೂ ಕೂಡ ಹಗ್ಗದಂತೆ ಗಟ್ಟಿಯಾಗಿ ಇರೋವಂಥದ್ದಲ್ಲ. ಆದರೆ ಲವನಿಗೆ ಇದ್ದಂತಹ ಆ ಆವೇಶ, ರೋಷ, ಬಾಲಕತನದ ಆ ಹುಮ್ಮಸ್ಸು, ಇದೆಲ್ಲ ಕೂಡ ಆ ಬಾಲ್ಯದ ತಾರುಣ್ಯದ ಪೌಗಂಡ ವಯಸ್ಸಿನ ಆ ಒಂದು ಉತ್ಸಾಹವನ್ನು, ಹುಮ್ಮಸ್ಸನ್ನು ಪ್ರತಿಬಿಂಬಿಸ್ತಾ ಇದೆ. ಹಾಗೆ ಕಟ್ಟಿದನಂತೆ ಇಲ್ಲಿ ಕವಿಯ ಪದದ ಬಳಕೆಯಾದರೂ ಕೂಡ ಬಿಗಿದು ಕದಳಿ ದ್ರುಮಕ್ಕೆ ಕಟ್ಟಲ್ಕೆ. ಬಿಗದ ಅನ್ನೋದನ್ನು ನಾವು ಯಾವಾಗ ಉಪಯೋಗಿಸ್ತೀವಿ ಅಂತ ಹೇಳಿದ್ರೆ, ತುಂಬ ಆಡು ಮಾತಿನಲ್ಲಿ ಕೋಪ ಬಂದಾಗ ಮಾತಾಡುವಂಥದ್ದು. ಅದನ್ನೇ ಇಲ್ಲಿ ಬಳಸಿದ್ದಾನೆ. ಲವನ ಒಂದು ಮನಸ್ಸಿನ ಭಾವನೆಯನ್ನು ಕೂಡ ಹೇಳಿದ್ದಾನೆ ಇಲ್ಲಿ. ಅವನು ಹಾಗೆ ಕಟ್ಟಿದಾಗ ಇವನ ಜೊತೆ ಇದ್ದಂತಹ ಮುನಿಕುಮಾರರೆಲ್ಲರೂ ಕೂಡ, ಇದು ಯಾರದೋ ಕ್ಷತ್ರಿಯರ ಕುದುರೆ, ಇದು ಅದು ಅಶ್ವಮೇಧ ಯಾಗಕ್ಕಾಗಿ ಕಳಿಸಿದ್ದಾನೆ, ಅವರು ಬಂದು ನಮ್ಮನ್ನು ಬಡಿತಾರಲ್ವಾ, ಬಿಟ್ಬಿಡು ಆ ಕುದುರೆನ ಅಂತ ಹೇಳಿದಾಗ ನೋಡಿ, ಪಾರ್ವರ ಮಕ್ಕಳ ಅಂಜಿದೊಡೆ ಜಾನಕಿಯ ಮಗನಿದಕ್ಕೆ ಬೆದರುವೆನೆ ಹೋಗಿ ನೀವೆಂದ. ನಿಮಗೆ ಯುದ್ಧ ಗಿದ್ದ ಅಂದರೆ ಭಯ, ಆದರೆ ನಾನು ಜಾನಕಿಯ ಮಗ, ಕ್ಷತ್ರಿಯ ಕುಮಾರ, ಹಾಗಾಗಿ ನನಗೆ ಯಾವ ಹೆದರಿಕೆನೂ ಇಲ್ಲ, ಹೋಗಿ ನೀವೆಲ್ಲ ಅಂತ ಹೇಳಿಬಿಟ್ಟು ಅವರನ್ನೆಲ್ಲ ಅಟ್ಟುಬಿಟ್ಟು ಇವನು ಲವ ಅಗಡುತರನಿಂದ ಬಿಲ್ಲನ್ನ ಜೇಗೈದು ಸಿದ್ಧವಾಗಿ ಯುದ್ಧಕ್ಕೆ ನಿಂತಿರ್ತಾನೆ. ಆಗ ಕುದುರೆಯ ಕಾವಲ ಭಟರೆಲ್ಲ ಬರ್ತಾ ಇದ್ದಾರೆ ನೋಡಿ. ಕುದುರೆಗಾವಲ ಸುಭಟರು ಅನಿತರೊಳದಗಿ ಬಂದು ಕದಳಿ ದ್ರುಮಕ್ಕೆ ಕಟ್ಟಿದ ತುರಂಗಮಂ ಕಂಡು ಸದಮಲ ಬ್ರಹ್ಮಚಾರಿಗಳನ್ನು ಆರ್ಭಟಿಸಿ ಬಾಜಿಯನೇಕೆ ಬಿಗಿದಿರಿ ಎನ್ನಲು ಬೆದರಿ ನಾವಲ್ಲ ಇವಂ ಬೇಡ ಬೇಡನೆ ಬಂಧಿಸಿದನು ಎಂದು ಲವನಂ ಕರಾಗ್ರದಿಂ ತೋರಿಸಿದರು. ಅದಟರೀತ ತರಳಂ ಅರಿಯದೆಸಗಿದನೆಂದು ಬಿಡ ಹೇಳಿ ಗರ್ಜಿಸಿದರು. ಅಷ್ಟರಲ್ಲಿ ಕುದುರೆಯ ಹಿಂದೆ ಬಂದಿದ್ದಂಥ ಕಾವಲ ಭಟರೆಲ್ಲರೂ ಕೂಡ ಬರ್ತಾರೆ. ಅಲ್ಲಿ ಆ ಬಾಳೆಯ ಮರಕ್ಕೆ ಕುದುರೆಯನ್ನು ಬಿಗಿದು ಕಟ್ಟಿದ್ದನ್ನು ನೋಡಿ ಅಲ್ಲಿ ಅಕ್ಕಪಕ್ಕದಲ್ಲೇ ಇದ್ದಂತಹ ಬ್ರಹ್ಮಚಾರಿಗಳನ್ನೆಲ್ಲ ಗದರಿಸ್ತಾರೆ. ಯಾಕೆ ಕುದುರೆಯನ್ನು ಕಟ್ಟಿದ್ದೀರಾ, ಯಾಕೆ ಬಿಗಿದಿದ್ದೀರಾ ಅಂತ ಕೇಳಿದಾಗ ಅವರೆಲ್ಲ ಕೂಡ ಹೆದರುಕೊಂಡು, ನಾವಲ್ಲ ಇದನ್ನು ಕಟ್ಟಿದ್ದು, ಆ ಲವ ಅಂತ ಹೇಳಿ ಹೆಸರು ಕೂಡ ಹೇಳೋದಕ್ಕೆ ಅವರಿಗೆಲ್ಲ ಹೆದರಿಕೆ, ಕೈಯಿಂದ ತೋರಿಸ್ತಾ ಇದ್ದಾರೆ. ಹಾಗೆ ಕೈಯಿಂದ ತೋರಿಸಿದಂತಹ ಆ ಬಾಲಕನನ್ನು ನೋಡಿದ ಮೇಲೆ ಅವರೆಲ್ಲ ಅಂದ್ಕೊಳ್ತಾರೆ, ಆ ಕಾವಲಿನ ಭಟರೆಲ್ಲ ಕೂಡ, ಅಯ್ಯೋ ಪಾಪ ಇವನಿನ್ನೂ ಹುಡುಗ, ಇವನಿಗೆ ಗೊತ್ತಿಲ್ಲದೇನೆ ಏನೋ ಆಟಕ್ಕೋಸ್ಕರ ಕಟ್ಬಿಟ್ಟಿದ್ದಾನೆ, ಹಾಗಾಗಿ ಬಿಟ್ಬಿಡಪ್ಪ, ಅವೆಲ್ಲ ಕಟ್ಟಬೇಡ ನೀನು, ನಿನಗಲ್ಲ ಅದು ಅಂತ ಹೇಳಿ ಹೇಳ್ತಾರೆ. ಆಗ ಲವನ ಒಂದು ಉತ್ತರ ನೋಡಿ. ವಿಕ್ರಮವಿದೇಕೆ ಬಿಡನಶ್ವಮಂ ಮೇಣ್ ಬಿಡಲು ಉಪಕ್ರಮಿಸಿದ ವರ್ಗಳ ಕರಮನರಿವೆನ್ ಎನ್ನಲು ಅವರತಿಕ್ರಮಿಸಿ ವಾಜಿಯಂ ಬಿಡುವೊಡೆ ಐತರವರ ಕೈಗಳಿಂ ಕೋಪದಿಂ ವಕ್ರಮಿಲ್ಲದೆ ಕೋಲ್ಗಳಿಂದೆಚ್ಚು ಕಡಿದೊಡೆ ಶಕ್ರನದ್ರಿಯ ಮೇಲೆ ಮಳೆಗರೆವೋಲ್ ಆ ಸೈನ್ಯ ಚಕ್ರಮಂ ಮುಸುಕಿದಂ ವೀರಲವನಾಕ್ಷಣದೊಳು ಏನೆಂಬೆನದ್ಭುತವನು. ಯಾಕೆ ನಾನು ಏನಾದರೂ ಕೂಡ ಈ ಅಶ್ವವನ್ನು ಬಿಡಲ್ಲ, ಯಾರಾದರೂ ಇದನ್ನು ಬಿಡಿಸಲು ಬಂದಿರೋ ಅವರನ್ನೆಲ್ಲ ಕೂಡ ಅವರ ಕೈಗಳನ್ನು ಕತ್ತರಿಸಿ ಹಾಕುವೆನು ಅಂತ ಹೇಳಿ ಲವ ಎಚ್ಚರಿಕೆ ಕೊಡ್ತಾನೆ. ಆಗ ಅದನ್ನು ಕೇಳಿ ಆ ಕುದುರೆಯ ಕಾವಲ ಭಟರೆಲ್ಲ ಬಂದು ಅದನ್ನು ಬಲವಂತವಾಗಿ ಬಿಡಿಸೋದಕ್ಕೆ ಹೋದಾಗ
ಅವರ ಕೈಗಳಿಗೆ ಒಂದಿಷ್ಟೂ ಗುರಿ ತಪ್ಪದಂತೆಯೇ ಬಾಣವನ್ನು ಬಿಟ್ಟು ಅವರ ಕೈಗಳನ್ನೆಲ್ಲ ಕತ್ತರಿಸ್ತಾ ಇದ್ದಾನೆ. ಹೇಗೆ ಇಂದ್ರನು ಬೆಟ್ಟದ ಮೇಲೆ ಮಳೆಗರೆದನೋ ಹಾಗೆ ಆ ವೀರಲವ ಅಸಂಖ್ಯಾತವಾದಂತಹ ಬಾಣವನ್ನು ಬಿಟ್ಟು ಅವರ ಸೈನ್ಯವನ್ನೆಲ್ಲ ಮುಸುಗುತ್ತಾನೆ. ಆ ಒಂದು ಅದ್ಭುತವನ್ನು ಏನಂತ ಹೇಳಲಿ ಅಂತ ಹೇಳಿ ಕವಿ ವರ್ಣನೆಗೆ ನಿಲುಕದ್ದು ಅಂತ ಹೇಳ್ತಾ ಇದ್ದಾನೆ. ಬಾಲಕನ ಮೇಲೆ ಕವಿದುದು ಬಳಿಕ ಮುಳಿದಯ ಪಾಲಕ ಬಲಂ ಕರಿತುರಗರಥ ಪದಾತಿಗಳ ಜಾಲಕನೋರ್ವನೆನ್ನದೆ ಬಾಣ ಪರಶುತೋಮರ ಶಕ್ತಿ ಸುರಗಿಗಳೊಳು ಕಾಲಕಖಿಳ ಪ್ರಾಣಿಗಳ ನೈದೆ ಸಂಹರಿಪ ಶೂಲಕರನನಲು ಲವಂ ಕೊಲುತಿರ್ದನನಿಬರಂ ಕೋಲ ಕಡುವೊಳಗೆರೆದು ಮುನಿಪನಿತ್ತ ಅಕ್ಷಯ ನಿಶಂಗಮೆಸದಿರೆ ಬೆನ್ನೊಳು ಲವ ಹೀಗೆ ಏಕಾಂಗಿಯಾಗಿ ಆ ಸೈನ್ಯದ ಮೇಲೆ ಆಕ್ರಮಣ ಮಾಡಲು ಆ ಸೈನಿಕರೆಲ್ಲ ಕೂಡ ಇವನ ಮೇಲೆ ತಿರುಗಾ ಆಕ್ರಮಣ ಮಾಡ್ತಾ ಇದ್ದಾರೆ. ಯಾವ್ಯಾವುದರ ಮೂಲಕ? ಅವರ ಬಳಿ ಇದ್ದಂತಹ ಮತ್ತೆ ಆನೆ, ರಥ, ಸೈನ್ಯ ಎಲ್ಲವನ್ನು ಪದಾತಿಗಳು ಎಲ್ಲದರ ಮೂಲಕ ಈ ಬಾಲಕ ಲವನ ಮೇಲೆ ಆಕ್ರಮಣ ಮಾಡ್ತಾ ಇದ್ದಾರೆ. ಆದರೆ ಆ ಬಾಲಕನಾದರೂ ತಾನೊಬ್ಬನೇ ಅನ್ನೋದನ್ನು ಪರಿಗಣಿಸದೇನೆ ತನ್ನ ಬಳಿ ಇದ್ದಂತಹ ಬಾಣ, ಪರಶು, ಕೊಡಲಿ, ತೋಮರ, ಶಕ್ತಿ, ಸುರಗಿ ಈ ರೀತಿಯಾದಂತಹ ಅನೇಕ ವಿಧವಾದಂತಹ ಆಯುಧಗಳು ಇದನ್ನೆಲ್ಲ ಇಟ್ಕೊಂಡು ಅವನು ಪ್ರಳಯ ಕಾಲದ ರುದ್ರನೋ ಅನ್ನೋ ಹಾಗೆ ಆ ಸೈನ್ಯದ ಮೇಲೆ ತಾನು ಬದಲಿಗೆ ಯುದ್ಧ ಮಾಡ್ತಾ ಇರ್ತಾನೆ. ಅವನ ಬಳಿ ವಾಲ್ಮೀಕಿ ಮುನಿಗಳು ಕೊಟ್ಟಿದ್ದಂತಹ ಒಂದು ಅಕ್ಷಯವಾದಂತಹ ತೂಣೀರ ಇತ್ತು. ಅಕ್ಷಯ ತೂಣೀರ ಅದು ಭತ್ತದ ಬತ್ತಳಿಕೆ. ಅದರಿಂದ ಎಷ್ಟು ಬಾಣವನ್ನು ತೆಗೆದು ಹೊಡೆದರೂ ಕೂಡ ಮತ್ತೆ ಮತ್ತೆ ಅದು ತುಂಬಿಕೊಳ್ತಾ ಇರುತ್ತೆ. ಅಂತಹ ಒಂದು ಅಕ್ಷಯ ತೂಣೀರದ ಸಹಾಯದಿಂದ ಲವ ಪ್ರಳಯ ಕಾಲದ ರುದ್ರನ ರೀತಿಯಾಗಿ ಆ ಸೈನ್ಯದ ಮೇಲೆ ಯುದ್ಧ ಮಾಡ್ತಾ ಇರ್ತಾನೆ. ಹೀಗೆ ಅಸಂಖ್ಯವಾದಂತಹ ಆಯುಧಗಳು ಬೀಳ್ತಾ ಇದ್ದೆ ನೋಡಿ. ಸಂಖ್ಯೆಯಿಲ್ಲದ ಮೇಲ್ವೆ ಬೀಳ್ವ ಕೈದುಗಳೆಲ್ಲಮಂ ಖಂಡಿಸುತ್ತ ಒಡನೆ ಮುತ್ತೆದರರಿಚತುರಂಗಮಂ ಖಾತಿಯಿಂದೆ ಸಂಹರಿಸುತ್ತೊಂದೊಂದು ರಿಪುಬಾಣ ಕೈದಂಬುಗಳನ್ನು ಪುಂಖಾನುಪುಂಖದಿಂದಿಸುವ ಬಾಲಕನಿಗೆ ಇಸುಗೆಯಿಂ ಅಖಿಲ ಪ್ರಾಯಮಾಗಿರ್ದ ನಿಜ ಬಲ ಜಾಲಮಂ ಖರಾಂತಕನ ಅನುಜನೀಕ್ಷಿಸಿ ಕನಲ್ದೇರಿದಂ ಮಹಾಮಣಿರಥವನು. ಶತ್ರುಘ್ನನ ಸೈನ್ಯದ ಕಡೆಯಿಂದ ಅಸಂಖ್ಯವಾದಂತಹ ಲೆಕ್ಕವಿಲ್ಲದಷ್ಟು ಆಯುಧಗಳು ಲವನ ಕಡೆಗೆ ಬೀಳ್ತಾ ಇದೆ ಬಂದು. ಆದರೆ ಲವ ಸ್ವಲ್ಪ ಕೂಡ ಹೆದರಿಕೊಳ್ಳದೆ ಎಲ್ಲ ಆಯುಧಗಳನ್ನು ತನ್ನ ಬಾಣದಿಂದಲೇ ಖಂಡಿಸ್ತಾ ಇದ್ದಾನೆ. ಆ ಚತುರಂಗ ಬಲವನ್ನು ಕೂಡ ಏಕಾಂಗಿಯಾಗಿ ಎದುರಿಸ್ತಾ ಇದ್ದಾನೆ. ಶತ್ರುಗಳು ಒಂದು ಬಾಣವನ್ನು ಇವನ ಕಡೆಗೆ ಹೊಡೆದ್ರೆ ಇವನು ಪ್ರತಿಯಾಗಿ 5 ಬಾಣಗಳನ್ನು ಪುಂಖಾನುಪುಂಖವಾಗಿ ಆ ಕಡೆಗೆ ಹೊಡಿತಾ ಇದ್ದಾನಂತೆ. ಪುಂಖಾನುಪುಂಖ ಅಂದರೆ ಒಂದು ಬಾಣದ ತುದಿಗೆ ಇನ್ನೊಂದು ಬಾಣ ಹೋಗಿ ಸೇರ್ಕೊಳ್ಬೇಕು. ಹೀಗೆ 5 ಬಾಣಗಳನ್ನು ಒಂದೇ ಏಟಿಗೆ ಒಂದರ ತುದಿಗೆ ಇನ್ನೊಂದು ಅಂಟುಕೊಳ್ಳೋ ಥರ ಹಾಗೆ ಹೊಡೆದು ಆ ಇಡೀ ರಿಪು ಸೈನ್ಯದ ಆಯುಧಗಳನ್ನೆಲ್ಲ ತುಂಡರಿಸ್ತಾ ಇದ್ದಾನೆ. ಮತ್ತೆ ಹೀಗೆ ಮಾಡ್ತಾ ಇರೋದ್ರಿಂದ ಆ ಶತ್ರುಘ್ನನ ಆ ಸೈನ್ಯದ ಶಕ್ತಿ ಸಂಖ್ಯೆಯೇ ಕಡಿಮೆ ಆಗೋಗಿದೆ. ಅದನ್ನು ನೋಡಿದ ಮೇಲೆ ಶತ್ರುಘ್ನ ಇನ್ನು ಸುಮ್ಮನಿರಬಾರದು ಅಂತ ಯೋಚನೆ ಮಾಡಿ ಕೋಪಗೊಂಡು ತನ್ನ ಒಂದು ಮಣಿರಥವನ್ನು ಏರಿ ಈ ಕಡೆ ಬರ್ತಾ ಇದ್ದಾನೆ. ದುರಿತ ಗಣಮಿರ್ದಪುದೇ ಗೌತಮಿಯಳಾಳ್ದಂಗೆ ಪರಮಯೋಗಿಗೆ ಭವನ ಬಂಧನಂ ಬಂದಪುದೇ ಪರಸೈನ್ಯ ದುರುಬೆ ರಘುಕುಲ ಜರ್ಗೆ ತೋರುವುದೇ ಪೇಳವನಿಪಾಲ ತಿಲಕ ತರಳನಾದೊಡೆ ಲವಂ ಬೆದರುವನೇ ನಿಮಿಷದಲ್ ಪರಿಗಡಿದನು ಇನಿತು ಚತುರಂಗಮಂ ಶತ್ರುಘ್ನರುರವಣಿಸೆ ತಡೆದನು ಎರಗುವ ಸಿಡಿಲ ಗರ್ಜನೆಗೆ ಮಲೆವ ಮರಿಸಿಂಗದಂತೆ. ಗೌತಮಿ ತಟ ಅಂದರೆ ಗೋದಾವರಿ ತಟ, ಗೋದಾವರಿಯಲ್ಲಿ ಸ್ನಾನ ಮಾಡಿದವರಿಗೆ ಪಾಪ ಮುತ್ಕೊಳ್ಳೋಕೆ ಸಾಧ್ಯನಾ ಅನ್ನೋದು ಒಂದು ಅರ್ಥ. ಆದರೆ
ವಿವೇಚನ ಮತ್ತು ಜ್ಞಾನ ಉಳ್ಳವರಿಗೆ. ವಾಲ್ಮೀಕಿಯಂತಹ ಋಷಿಗಳ ಸಾನ್ನಿಧ್ಯದಲ್ಲಿ ಇದ್ದು ಸಕಲ ಜ್ಞಾನವನ್ನು ವಿವೇಚನೆಯನ್ನು ಪಡ್ಕೊಂಡಂಥವರಿಗೆ ಯಾವುದಾದರೂ ಪಾಪ ಮುತ್ತುಕೊಳ್ಳೋದಕ್ಕೆ ಸಾಧ್ಯವೇ, ಯಾವುದಾದರೂ ಶತ್ರುಗಣ ಇವರನ್ನು ಎದುರಿಸೋದಕ್ಕೆ ಸಾಧ್ಯವೇ ಅನ್ನುವಂಥ ಒಂದು ಅರ್ಥ ಕೂಡ ಉಂಟು. ಪರಮ ಯೋಗಿಗೆ ಭವದ ಬಂಧನವು ಬಂದಿಪುದೆ. ಈ ರೀತಿಯಾಗಿ ಯೋಗಿಯಂತೆ ಇವರಿಬ್ಬರು ಯುದ್ಧ ಮಾಡ್ತಾ ಇದ್ದಾರೆ. ಆ ಲವ ಹಾಗಿದ್ದಾಗ ಇವನಿಗೆ ಯಾವ ಬಂಧನ ಮುತ್ಕೊಳ್ಳೋದಕ್ಕೆ ಸಾಧ್ಯ? ತರಳನಾದರೂ ಕೂಡ ಲವ ಒಂದು ಸ್ವಲ್ಪ ಕೂಡ ಹೆದರ್ತಾ ಇಲ್ಲ. ಉಕ್ಕಿ ಬರುತ್ತಿರೋ ಅಂತ ಇವನ ಮೇಲೆ ಏರಿ ಬರುತ್ತಿರುವಂತಹ ಶತ್ರು ಸೈನ್ಯಕ್ಕೆ ಅವನು ಒಂದಿನಿತೂ ಕೂಡ ಅಂಜುತ್ತಾ ಇಲ್ಲ. ಇಡೀ ಚತುರಂಗ ಬಲವನ್ನು ಅವನು ಒಂದು ನಿಮಿಷದಲ್ಲಿ ಕಡಿದು ಬಿಸಾಕ್ತಾ ಇದ್ದಾನೆ, ಅವರನ್ನು ಹಿಮ್ಮೆಟ್ಟಿಸ್ತಾ ಇದ್ದಾನೆ. ಹೇಗೆ ಅಂದರೆ ಸಿಂಹದ ಮರಿಯೇ ಆದರೂ ಕೂಡ ಅದು ಸಿಂಹವೇ, ಅದರ ಒಂದು ಸ್ವಭಾವದಿಂದ ಧರ್ಮದಿಂದ. ಹಾಗಾಗಿ ಅದು ಸಿಡಿಲು ಗರ್ಜನೆಗೆ ಹೆದರ್ಕೊಂಡು ಓಡೋದಿಲ್ಲ, ಮಲೆತು ಅದಕ್ಕೆ ಬದಲಾಗಿ ಇನ್ನೊಂದು ಗರ್ಜನೆಯನ್ನು ಮಾಡುತ್ತೇ ಹೊರತು ತಾನು ಸುಮ್ಮನೆ ಗವಿಯಲ್ಲಿ ಕೂತ್ಕೊಳ್ಳೋದಿಲ್ಲ. ಅದೇ ರೀತಿಯಾಗಿ ಇಲ್ಲಿ ಲವ ಕೂಡ ತನ್ನ ಮೇಲೆ ಏರಿ ಬರುತ್ತಿರುವಂತಹ ಆ ಶತ್ರು ಬಲವನ್ನು ಮರಿಸಿಂಗದ ರೀತಿಯಾಗಿ ಅವನು ಎದುರಿಸ್ತಾ ಇದ್ದಾನೆ. ಇದು ತನ್ನಿಂದಲೇ ತೋರ್ತಾ ಇದೆ ಅವನು ರಘುವಂಶದವನಾಗಿರಲೇಬೇಕು ಅನ್ನುವಂತಹ ಸೂಚನೆ ಕೂಡ ಇಲ್ಲಿ ನಮಗೆ ಕಾಣ್ತಾ ಇದೆ. ಶತ್ರುಘ್ನನ ಆ ಪರಾಕ್ರಮ ಒತ್ತಿ ಬರ್ತಾ ಇದೆ. ಆ ಒಂದು ಲವ ಅದನ್ನು ಹೇಗೆ ಎದುರಿಸ್ತಿದ್ದಾನೆ ನೋಡಿ. ಒತ್ತಿ ಬಹ ಶತ್ರುಘ್ನನ ಉರುಬೆಗೆ ಲವಂ ತನ್ನ ಚಿತ್ತದೊಳ್ ಮಹೇಶ ಮಂತ್ರಮಂ ಸ್ಮರಿಸುತ್ತೆ. ಮತ್ತೆ ನಿರ್ಭಯನಾಗಿ ಮಾರಾಂತನಾತನು ಎಲವೋ ನೀಂಪಸುಳೆ ನಿನಗೆ ತೆತ್ತಿಗರದಾರ್ ಅಕಟ ಸಾಯದಿರ್ ಪೋಗೆನುತೆ 10 ಶರದಿಂದೆಚ್ಚೊಡೆ ಅವನ ಬಾಣಂಗಳಂ ಕತ್ತರಿಸಿ ಕೂಡೆ ಭರತಾನುಜನ ಕಾರ್ಮುಕದ ಹೆದೆಯನು ಇಕ್ಕಡಿಗೆ ಇದನು. ಮೇಲೆ ಒತ್ತಿ ಬರ್ತಾ ಇರುವಂತಹ ಶತ್ರುಘ್ನನ ಅಸಾಧ್ಯವಾದಂತಹ ಪರಾಕ್ರಮದಿಂದ ಕೂಡಿರುವಂತಹ ಸೈನ್ಯದ ಶಕ್ತಿಗೆ ಲವ ಪ್ರತಿ ಹೇಳೋದಕ್ಕಾಗಿ ತನ್ನ ಮನಸ್ಸಿನಲ್ಲಿ ಮಹೇಶನ ಮಂತ್ರ, ಈಶ್ವರ ಧ್ಯಾನ, ಶಿವಧ್ಯಾನ, ರುದ್ರಧ್ಯಾನವನ್ನು ಮಾಡ್ತಾ ಇದ್ದಾನೆ. ಮತ್ತೆ ನಿರ್ಭಯನಾಗಿ ನಿಂತಿದ್ದಾನೆ ಎದುರಿಸೋದಕ್ಕೆ ಅಂತ ಹೇಳಿ. ಆಗ ಶತ್ರುಘ್ನ ತೆರಳನನ್ನ, ಸಣ್ಣ ಬಾಲಕನನ್ನು ನೋಡ್ತಾ ಇದ್ದಾನೆ. ಇನ್ನೂ ಮೀಸೆ ಕೂಡ ಮೂಡಿಲ್ಲ ಅವನಿಗೆ. ಅಂತಹ ಬಾಲಕ ಅವನನ್ನು ನೋಡಿ, ನೀನಿನ್ನೂ ಮಗು ಅಪ್ಪ, ಈ ಯುದ್ಧಕ್ಕೆ ಯಾಕೆ ಬಂದಿದೀಯ ನೀನು? ಹೋಗು, ನಿನ್ನ ಅಪ್ಪ ಅಮ್ಮ ಯಾರು? ಅನ್ಯಾಯವಾಗಿ ಸತ್ತು ಹೋಗ್ತೀಯಾ? ಅವರಿಗೆ ನೀನು ಪುತ್ರ ಶೋಕವನ್ನು ತಂದಿಡ್ತೀಯ? ಬೇಡಪ್ಪ, ಹೋಗು ಅಂತ ಹೇಳಿ ಹೆದರಿಸೋದಕ್ಕೋಸ್ಕರ ಒಂದು 10 ಬಾಣವನ್ನು ಬಿಡ್ತಾನಂತೆ. ಆ ಬಾಣದ ಬಿಡುವಿಕೆಗೆ, ಬಾಣದ ಆಘಾತಕ್ಕೆ ಹೆದರಿ ಆ ಲವ ಹಿಂದಕ್ಕೆ ಹೊರಟೋಗ್ಲಿ ಅಂತ ಹೇಳಿ. ಆದರೆ ಆ ಲವನಾದರೂ 10 ಬಾಣಗಳನ್ನು ಒಡನೆಯೇ ಕತ್ತರಿಸ್ತಾನಂತೆ ತನ್ನ ಮರು ಬಾಣದಿಂದ. ಮತ್ತೆ ಈ ಶತ್ರುಘ್ನನ ಬಿಲ್ಲನ್ನೇ 2 ತುಂಡಾಗಿ ಮುರಿದು ಎಸಿತಾ ಇದ್ದಾನಂತೆ. ಈ ಬಾಲಕನ ಪರಾಕ್ರಮಕ್ಕೆ ನಿಜವಾದಂತಹ ವೀರನಾದ ಶತ್ರುಘ್ನ ಮೆಚ್ಚುತ್ತಾ ಇದ್ದಾನಂತೆ. ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 20ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ BK ಜಲಜಾ, ವ್ಯಾಖ್ಯಾನ ಮಾಡಿದವರು ಶ್ರೀಮತಿ ಶಾಂತಾ ಗೋಪಾಲ್. ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ. ನಿರ್ಮಾಣ ನೆರವು ಸಂಜೀವ R ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.